ಬಿತ್ತುವಾಗ ನಾವುಗಳೆಲ್ಲ ತಿಳಿಯಬೇಕು, ಅದು ಕೇವಲ ಕ್ಷುಲ್ಲಕವಾದುದೆಂದು. ಮನಸ್ಸು ಮಾಡಿದರೆ ಒಂದೆಡೆಯಿಂದ ಕಿತ್ತು ಬೇರೊಂದೆಡೆಗೆ ಬೀಸಿ ಎಸೆದು ಬಿಡಬಹುದೆಂದು. ಆದರೆ ನಾನೇ ಹಾಕಿದ ಈ ಪಾಪದ ಬೀಜವು ಬೆಳೆದು ಹೆಮ್ಮರವಾಗಿ ನನ್ನ 5 ಜನ ಮಕ್ಕಳನ್ನು ಕೊಲ್ಲುವ ಕರಾಳ ರಕ್ಕಸನಾಗಿ ನಿಂತಿದೆ, ಕರಾಳ ರಕ್ಕಸನಾಗಿ ನಿಂತಿದೆ. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವೆ ಎಂಬುದನ್ನು ಬಲ್ಲೆ. ಆದರೆ ನನ್ನ ಮಿತ್ರನನ್ನು ತ್ಯಜಿಸುವಂತೆ ಮಾತ್ರ ಹೇಳಬೇಡ ತಾಯಿ, ಮಿತ್ರನನ್ನು ತ್ಯಜಿಸುವಂತೆ ಮಾತ್ರ ಹೇಳಬೇಡ. ಕುಮಾರ, ವೈಭವದಲ್ಲಿ ದುರ್ಯೋಧನನ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವೆನು. ಪಾಂಡವರು ವಿಜಯಶಾಲಿಗಳ, ನಾನು ಅಭಿವಚನ ನೀಡುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ ಹೊರತಾಗಿ ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ಕೈ ಮಾಡುವುದಿಲ್ಲ. ಆಗಬಹುದೇ? ಕರ್ಣ, ಅರ್ಜುನನ ಮೇಲೆ ನಿನಗಂತಹ ದ್ವೇಷ ಬೇಕೆ ಮಗನೇ? ಹೋಗಲಿ ಬಿಡು, ನಿನ್ನನ್ನು ಹೆಚ್ಚು ತೊಂದರೆಗೆ ನಾನು ಗುರಿಪಡಿಸಲಾರೆ ವತ್ಸ. ನಿನ್ನ ತಾಯಿಯ ಕಡೆಯ ಕೊನೆಯ ಒಂದು ಮಾತನಾದ್ರೂ ನಡೆಸಿಕೊಡಲು ಸಾಧ್ಯವಾಗುವುದೇ ಮಗನೇ? ಅದೇನು ಕೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವಿಯಾ ಕುಮಾರ? ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಲಾರ್ದ. ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಪಾಪಿ ಎಂದು ಭಾವಿಸಿದೆಯಾ? ಕೇಳು ತಾಯಿ, ಕೇಳು. ನುಡಿದುದಂ ನಡೆಸಲಾರದ, ನುಡಿದುದಂ ನಡೆಸಲಾರದ ಕಡುಕೂಳನೆ ಈ ಕರ್ಣಪೇ ಸೂರ್ಯ ತನುಜ. ಬಿಡು ಬಿಡು ಚಿಂತೆಯನು ಮಾತೆ, ಬಿಡು ಬಿಡು ಚಿಂತೆಯನು ಮಾತೆ, ನಡೆಸುವೆ ಧರ್ಮಜನಾಣೆ ಮತ್ಪಿತನಾಣೆ, ನಿನ್ನಾಣೆ ನಡೆಸುವೆನು ಜನನೀ. ಹಾಗಾದರೆ ಕೇಳು ಕುಮಾರ, ದೊಡ್ಡ ಬಾಣವ ತೊಡಲರುಳಿರುವುದ, ದೊಡ್ಡ ಬಾಣವ ತೊಡಲರುಳಿರುವುದ, ಹಿತದಲ್ಲದಿವೆ ತಾಜನೆ ಹೋಗುವೆ, ಹಿತದಲ್ಲದಿವೆ ತಾಜನೆ ಹೋಗುವೆ. ಕುಮಾರನೇ ಕೇಳು ಪರಮದಯಾಳು, ಗರಿಗಳು ನಿನಗೆ ಸರಿಸಮನ. ಯಾರೋ ಹಾಗಾದರೆ ಕೇಳು ಕುಮಾರ, ಮುಂದೆ ಸಂಘಟಿಸಬಹುದಾದ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಯಾವ ಕಾರಣಕ್ಕಾಗಲಿ ಎಂತಹುದೇ ಘೋರ ಭೀಕರ ಪ್ರಸಂಗ ಬಂದರೂ ಕೂಡ ನೀನು ಒಮ್ಮೆ ತೊಟ್ಟ ಬಾಣವನ್ನ ಪುನಃ ತೊಡಬಾರದು ಕಂಡೆಯ. ತೊಟ್ಟ ಬಾಣವನ್ನು ಪುನಃ ತೊಡಬಾರದೆ ತಾಯಿ, ಪುನಃ ತೊಡಬಾರದೆ. ಆಗಲಿ ತಾಯಿ, ಆಗಲಿ. ಈ ಕರ್ಣನೆಂದಿಗೂ ವಚನ ಭ್ರಷ್ಟನಾಗಲಾರ ತಾಯಿ, ವಚನ ಭ್ರಷ್ಟನಾಗಲಾರ. ಸುಯೋಧನ, ಸುಯೋಧನ, ಈಗ ನೀ ಕೆಟ್ಟೆ. ಮನಮುನಿಗಳೇ, ಅಷ್ಟದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಮ್ಮ, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಇಷ್ಟವಿದ್ದಂತೆ ಆಗಲಿ.
ನೀನು ಸಂತೋಷವಾಗಿ ಹೋಗಿ ಬಾ ತಾಯಿ, ಹೋಗಿ ಬಾ. ಕುಮಾರ, ಕುಮಾರ, ಇದರಲ್ಲಿ ಸಂದೇಹವೇನು ಇಲ್ಲ ತಾನೆ? ಸಂದೇಹ? ಈ ಕರ್ಣನ ಮೇಲೆ ಸಂದೇಹವೇ ತಾಯಿ? ಹೆತ್ತ ತಾಯಿಯ ಅರುಳಿನ ಬಾಧೆಯನ್ನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೇ. ಕಟ್ಟ ಕಡೆಯೋ ಕರ್ಮದಾದಿಯನ್ನು ನಾ ತುಳಿ ಕೊಡುವೆನು ಭಾಷೆಯ ಬಿಡುತ್ತಿರುತ್ತೆಯ ಜನನೀ ಜನನೀ. ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ. ಈ ಕನ್ನಡ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದಿಲ್ಲ ಬಾಣದ ಗುರಿ, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ ಈ ಧರೆಯ ಮೇಲುಗಿರಲಿ. ಮುಗಿಲೆ ಇಳಿದು ಬರಲಿ ಈ ಧರೆಯ ಮೇಲುಗಿರಲಿ. ನಾಳೆ ಸತ್ಯವನ್ನ ಬಿಡುತ್ತಿರುತ್ತೆಯ ಜನನೀ ಜನನೀ. ಅಮ್ಮ, ಈ ಕರ್ಣನ ಮೇಲೆ ಸಂದೇಹವೇ ತಾಯಿ? ಈ ಕರ್ಣನೆಂದಿಗೂ ವಚನ ಭ್ರಷ್ಟನಾಗಲಾರ ತಾಯಿ, ವಚನ ಭ್ರಷ್ಟನಾಗಲಾರ. ನೀನಿನ್ನು ಹೋಗಿ ಬಾ ತಾಯಿ, ಹೋಗಿ ಬಾ. ಶ್ರೀಹರಿ, ಅಮ್ಮ, ಅಮ್ಮ, ಕರೆದೆಯ? ಈಗ ಬಾ ತಾಯಿ. ಪುನಃ ಕರೆದೆಯಾ ಕುಮಾರ? ಏನು ಕಂಡ? ಅಮ್ಮ, ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದೆನಗಾಯಿತು. ನಿನ್ನನ್ನು ಪುನಃ ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ? ಈ ನಿನ್ನ ಮಗನಾದ ಕರ್ಣನು ಎಲ್ಲವನ್ನೂ ಕೊಟ್ಟವನೇ ವಿನಃ ಯಾರಲ್ಲಿಯೂ ಏನನ್ನೂ ಬೇಡಿದವನಲ್ಲ. ಕುಮಾರ, ಇಂದು ನಿನ್ನ ಮಗನಾಗಿ ಇಂದು ನಿನ್ನಲ್ಲಿ ನಾನು ಬೇಡುತ್ತಿದ್ದೇನೆ. ಅಮ್ಮ, ಅಮ್ಮ, ಈ ಯುದ್ಧವು ಮುಗಿಯುವವರೆಗೆ ನಾನು ನಿನ್ನ ಮಗನೆಂಬ ವಿಚಾರವನ್ನು ಎಲ್ಲಿಯೂ ಯಾರಲ್ಲಿಯೂ ಹೇಳಬೇಡ ತಾಯಿ, ಎಲ್ಲಿಯೂ ಹೇಳಬೇಡ. ಯಾವ ಕಾರಣಕ್ಕಾಗಿ? ಯಾವ ಕಾರಣಕ್ಕಾಗಿ? ದೈವವಶಾತ್ ನಾನೇನಾದರೂ ಮೃತನಾದರೆ ಸತ್ಯಸಂಧನೂ ಧರ್ಮಶೀಲನೂ ಆದ ಆ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು
ಮಾಡಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು. ಶಿವ ಶಿವ, ಏನು ಹೇಳಿದೆ ಕಂದ? ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನೀನೊಂದು ವೇಳೆ ಮರಣ ಹೊಂದಿದರೆ ಸತ್ಯಸಂಧನನಾದ ಧರ್ಮಜನ ಕೈಯಿಂದ ನಿನ್ನ ಉತ್ತರ ಕ್ರಿಯಾದಿಗಳನ್ನು ನಾನು ಮುಂದೆ ನಿಂತು ಮಾಡಿಸಬೇಕೆ? ಬೇಡ ಭಗವಂತ, ಬೇಡ ದೇವ. ತಾನೇ ಹೆತ್ತ ಮಗನನ್ನು ತನ್ನ ಸ್ವಾರ್ಥಕ್ಕಾಗಿ ತಾನೇ ಮುಂದೆ ನಿಂತು ಕೈಯಾರೆ ಕೊಲ್ಲಿಸಿ ಮಣ್ಣಿನಲ್ಲಿಟ್ಟು ಮುಚ್ಚಿ ದುಃಖ ಪಡುವ ದುಮಾನವನ್ನ ನೀನೇ ಸೃಷ್ಟಿ ಮಾಡಿರುವ ಈ ಜಡ ಜಗತ್ತಿನಲ್ಲಿ ಪರಮ ಪಾತಕ್ಕೆನಿಸಿದ ಕುಂತಿಗೊಬ್ಬಳಿಗಲ್ಲದೆ ಮತ್ತೆ ಯಾವ ಹೆತ್ತ ತಾಯಿಗೂ ಕೊಡಬೇಡಪ್ಪ, ಕೊಡಬೇಡ. ಅಯ್ಯೋ ವಿಧಿಯೇ, ಇಲ್ಲಿಯೂ ಮೋಸವಾಯಿತೆ. ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ಅದು ವ್ಯರ್ಥವಲ್ಲವೇ? ಇಲ್ಲಿಯೂ ಮೋಸವಾಯಿತೆ. ಅಯ್ಯೋ ವಿಧಿಯೇ, ಇಲ್ಲಿಯೂ ಮೋಸವಾಯಿತೆ. ಬರುವೆ ಮಾತೆಯ ಬಳಿಗೆ ಹೋಗಿ ಬರುವೆ ಮಾತೆಯ ಬಳಿಗೆ ಹಗೆಗಳ ಜಯಿಸುವ ವಿವರವ ತಿಳಿಯಲು ಹಗೆಗಳ ಜಯಿಸುವ ವಿವರವ ತಿಳಿಯಲು ಹೋಗಿ ಬರುವೆ ಮಾತೆಯ ಬಳಿಗೆ ಕದನದೊಳಗೆನ ಕದನದೊಳಗೆನ ಮದಂಧರನು ನಾಶದ ಬಡಿಯುತ್ತಲೇ ಮದಂಧರನು ನಾಶದ ಬಡಿಯುತ್ತಲೇ ಹೋಗಿ ಬರುವೆ ಮಾತೆಯ ಬಳಿಗೆ ನಾನು ಹಗೆಗಳ ಜಯಿಸುವ ವಿವರವ ತಿಳಿಯಲು ಹಗೆಗಳ ಜಯಿಸುವ ವಿವರವ ತಿಳಿಯಲು ಹೋಗಿ ಬರುವೆ ಮಾತೆಯ ಬಳಿಗೆ ನಾನು ಅದನ್ನು ಪಾಂಡವರ ಮೊದವಡಗಿಸಿನ ಪಾಂಡವರ ಮೊದವಡಗಿಸಿನ ಛಲದಿ ನಲಿದು ಬೆರವೆ ಕಲಿದು ಬಿರವೆ ಹೋಗಿ ಬರುವೆ ಹಗೆಗಳ ಜಯಿಸುವ ವಿವರವ ತಿಳಿಯಲು ಹಗೆಗಳ ಜಯಿಸುವ ವಿವರವ ತಿಳಿಯಲು ಹೋಗಿ ಬರುವೆ ಮಾತೆಯ ಬಳಿಗೆ
ಪರಾಮರ್ಶಿಸಿದರು. ಪ್ರಾತಃ ಕಾಲದ ಉದಯ ಗೀತವು ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿಬಂದಿತು. ಬೆಳಗಿನ ಜಾವದಲ್ಲಿ ಕೂಗಿದ ಗೂಗೆಗಳ ಮಂಗಲ ಸ್ವರ ಅದರಲ್ಲಿಯೇ ಮಿಳಿತವಾಯಿತು. ಪ್ರಾತಃ ಕಾಲದ ಸೂರ್ಯ ದೇವನನ್ನು ಹೊಂದಿಸಲು ಕಣ್ಣಿಗೆ ಕಟ್ಟಿದ ಪಟ್ಟಿಯನ್ನು ಬಿಚ್ಚಿ ಸೂರ್ಯ ದೇವನನ್ನು ನೋಡಲಾಗಿ ಆಕಾಶದಿಂದ 106 ರಕ್ತವರ್ಣದ ಆ ಧೂಮಕೇತುಗಳು ಈ ಭೂಮಿಗುರುಳಿದವು. ಈ ಎಲ್ಲ ದುರ್ನಿಮಿತ್ತುಗಳ ಅರ್ಥವೇನು? ಇವು ನನ್ನ ಮಕ್ಕಳಿಗೆ ಯಾವ ಅಮಂಗಲವನ್ನು ಸೂಚನೆ ಮಾಡುತ್ತಿರುವುದು? ಈ ದಿನ ಕುರುಕ್ಷೇತ್ರದ ಮತ್ಯಾವ ಅನರ್ಥ ಪರಂಪರೆಯು ಪ್ರಾರಂಭವಾಗಲಿ ಇರುವುದು ದೇವ. ಕುಮಾರ, ನಾನು ನಿನ್ನ ಸಲುವಾಗಿಯೇ ಕಾತುರಳಾಗಿರುವೆ. ರಾತ್ರಿಯೆಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ಗಮತ್ತ ಪರಂಪರೆಗಳು. ಭಾವತ್ಸ, ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಒಂದು ಬಾರಿ ಸ್ಪರ್ಶಿಸುವುದು. ದಯಾಮಯ, ನನ್ನ ಕುಮಾರನಿಗೆ ಯಾವ ಮಂಗಲಗಳೂ ಆಗಲಿಲ್ಲ. ಅಮ್ಮ, ಈ ದಿನ ನಾನು ಪಾಂಡವರೊಡನೆ ಯುದ್ಧಕ್ಕೆ ಹೊರಟಿರುವೆ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟು ನನ್ನನ್ನು ಅನುಗ್ರಹಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿಯನ್ನು ತಂದಿರುವೆ ಕುಮಾರ. ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರಿಗೆ ಯುದ್ಧದ ಸಲುವಾಗಿ ಯಾರ ಅನುಮತಿಯನ್ನು ಹೇಳುವುದಿಲ್ಲ. ಅಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವ ಇದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವೆನು, ಆದರೆ ಅದನ್ನು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ. ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು. ಆದರೆ ಧರ್ಮ, ಪ್ರೇಮ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಈ ಘನಘೋರವಾದ ಯುದ್ಧವನ್ನು ಪ್ರಾರಂಭಿಸುವೆ ಎಂದು ಖಂಡಿತ ತಿಳಿಯಲಿಲ್ಲ ಸಿಂಹನ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಮುಚ್ಚುವಾಯಿ! ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದು ತೆಗೆದ ಕಾಲಕೂಟವೇ ಅದು. ತನ್ನವರು, ಪರರು, ಆತ್ಮೀಯರು ಎನ್ನುವ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷ ಮಾಡುವುದು. ನೋಡು ನೋಡು, ನಮ್ಮ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಆ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಈ ಭಯಂಕರವಾದ ಯುದ್ಧವನ್ನು ನಿಲ್ಲಿಸಿ. ಅಮ್ಮ, ಇಂಥ ಅಪೌರುಷವಾದ ಮಾತುಗಳನ್ನ ಕೇಳಿ ಕೇಳಿ ಬೇಸತ್ತಿರುವೆನು. ಅಮ್ಮ ಅಮ್ಮ, ನೀನೇನು ಸಾಮಾನ್ಯಳೆ ತಾಯಿ? 100 ಜನ ವೀರಪುತ್ರರನ್ನು ಹಡೆದ ವೀರಮಾತೆಯು ನೀನು. ಈ ಒಂದು ಅಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆಯ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಧರ್ಮವನ್ನು ಪಾಲಿಸಿಯೇ ಪಾಲಿಸುತ್ತೇನೆ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ತಾಯಿ. ಚಲಬೇಕೆ ಕುರುನಂದನ ಜನದಾದಿ ಬೇನವಿ ಗುರುವಂಶದ ಮನ. ಚಲಬೇಕೆ ಕುರುನಂದನ. ಕೆಡಬೇಡ